ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡಿಗ. ಸೊ SBI ಕ್ಲರ್ಕ್ ಪ್ರಿಲಿಮ್ಸ್ ರಿಸಲ್ಟ್ ಔಟ್ ಆಗಿದೆ. ನಾನು ರಿಸಲ್ಟ್ ಲಿಂಕ್ ಆಲ್ರೆಡಿ ಶೇರ್ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲ್ಲಿ. ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಆ್ಯಂಡ್ ನಾನು ಕರ್ನಾಟಕ ಸ್ಟೇಟ್ಗೆ ಅಪ್ಲೈ ಮಾಡಿದ್ದು. ಆ್ಯಂಡ್ ನಂದು ಕ್ಲಿಯರ್ ಆಗಿಲ್ಲ. ಆ್ಯಂಡ್ ನಾನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನು ಹೇಳಿದೆ, ಲೈಕ್ ನೋಟಿಫಿಕೇಷನ್ ಬಂದಾಗಲೇ 75 ಟಾರ್ಗೆಟ್ ಇಟ್ಕೊಳ್ಳಿ, 75 ಟಾರ್ಗೆಟ್ ಸಾಕು ಕ್ಲಿಯರ್ ಆಗುತ್ತೆ ಅಂತ ತುಂಬ ವೀಡಿಯೋದಲ್ಲಿ ಹೇಳಿದೆ. ಆ್ಯಂಡ್ ಕಟ್ ಆಫ್ ಕೂಡ 75 ಒಳಗಡೆ ಇದೆ. ಆ್ಯಂಡ್ ಎಕ್ಸಾಮ್ ಆದಮೇಲೆ, ಎಕ್ಸಾಮಿಂದ ಬಂದಮೇಲೆ ಎಕ್ಸ್ಪೆಕ್ಟೆಡ್ ಕಟ್ ಆಫಲ್ಲಿ 70 ±2 ಅಂತ ಹೇಳಿದೆ ಅಂತ ಅನಿಸುತ್ತೆ. ಅದೇ ರೇಂಜಲ್ಲಿ ಹೇಳಿರ್ತೀನಿ, 70 ಅಕ್ಕಪಕ್ಕನೇ. ಸೊ ಅದೇ ರೇಂಜ್ ಇದೆ, 75 ಕ್ರಾಸ್ ಆಗೋಲ್ಲ ಅಂತ ಗೊತ್ತಿತ್ತು. ಆ್ಯಂಡ್ ನನ್ನ ಅಟೆಂಪ್ಟ್ಸ್ ಹೇಳಬೇಕಿದ್ರೆ ನನ್ನ ಎಕ್ಸ್ಪೆಕ್ಟಿಂಗ್ ಸ್ಕೋರು 74 ಅಥವಾ 73 ಬರ್ಬೋದು, ಆ ಥರ ಹೇಳಿದ್ದು. ಸೊ ನನ್ನ ಸ್ಕೋರ್ ಬಂದುಬಿಟ್ಟು 71.75 ಬಂದಿದೆ. ಕಟ್ ಆಫ್ ಬಂದು 72.50 ಆ್ಯಂಡ್ 0.75 ಕಮ್ಮಿ ಬಂದಿದೆ. ಸ್ವಲ್ಪ ಬೇಜಾರಾಯಿತು. ಬಟ್ RRB PO ಫೈನಲ್ ಸೆಲೆಕ್ಷನ್ದು ಅಷ್ಟೇ ಬೇಜಾರಾಗ್ತಿಲ್ಲ. ಯಾಕೆಂದರೆ ಇದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದರೂ ನಾನು ಮೇನ್ಸಿಗೆ ಓದ್ಕೊಂಡಿರಲಿಲ್ಲ. ಪ್ಲಸ್ಸು ಮತ್ತು ಇವಾಗ ಓದ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಇಂಟರ್ವ್ಯೂ ಇರೋದ್ರಿಂದ 3ನೇ ತಾರೀಕು UBA LBಬೋದು. ಸೊ ಕ್ಲಿಯರ್ ಆಗಿಲ್ಲದೆ ಇರೋದೇ ಒಂದು ರೀತಿಲಿ ಒಳ್ಳೇದಾಯಿತು, ಸ್ವಲ್ಪ ಟೆನ್ಷನ್ ಕಮ್ಮಿ ಆಯಿತು. ಒಂದು ರೀತಿಲಿ ಯೋಚನೆ ಮಾಡಿ ನಾನು ಅಷ್ಟೊಂದು ಜಾಸ್ತಿ ಪ್ರಿಪೇರ್ ಆಗಿರಲಿಲ್ಲ. ಜಾನ್ ಮಂತಲ್ಲೇನೋ ಮಾಕ್ ಏನೋ ಅಟೆಂಡ್ ಮಾಡಿದ್ದು ಬಿಟ್ಟರೆ ಇನ್ನು ಪ್ರಾಕ್ಟೀಸು ಅದೇನೂ ಮಾಡಿರಲಿಲ್ಲ, ಹಾಗೆ ಹೋಗಿ ಎಕ್ಸಾಮ್ ಕೊಟ್ಟಿದ್ದು. ಸೊ ತುಂಬ ಜಾಸ್ತಿ ಎಫರ್ಟ್ ಹಾಕಿ ಈ ಥರ ಆದಾಗ ಸಖತ್ ಬೇಜಾರಾಗುತ್ತೆ. ಯಾಕೆಂದರೆ 0.75 ಅಂದರೆ ಒಂಥರ ಸ್ಮಾಲ್ ಮಾರ್ಜಿನ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು 0.25 ಕ್ಲಿಯರ್ ಆಗದೆ ಇರೋರು ಇರ್ತಾರೆ. ಸೊ ಬಟ್ ಇಟ್ಸ್ ಓಕೆ. ಮೇ ಬಿ ನಂದು ಇಂಗ್ಲೀಷಲ್ಲೇ ಮಾರ್ಕ್ಸ್ ಏನೋ ಹೋಗಿರ್ಬೋದು. 74 ಬರುತ್ತೆ ಅಂದ್ಕೊಂಡಿದ್ದೆ, 1.25 ಕಮ್ಮಿ ಬಂದಿದೆ. ಇಟ್ಸ್ ಅಸೆಪ್ಟೇಬಲ್. ಸೊ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಚೆನ್ನಾಗಿ ಓದ್ಕೊಳ್ಳೋಣ. ಯಾರ್ಯಾರು ಕ್ಲಿಯರ್ ಆಗಿಲ್ಲ ಅವರು, ಕ್ಲಿಯರ್ ಆಗಿರೋರು ಮೇನ್ಸಿಗೆ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಇಂಟರ್ವ್ಯೂನೂ ಇರೋರು, ಮೇನ್ಸು ಇರೋರು ಹೇಗೆ ಓದ್ಕೋತೀರಾ ಅಂತ ನೋಡಿ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್.